ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಬಾಲಿವುಡ್ನಲ್ಲಿ ವಿವಾಹ ಹಾಗೂ ವಿಚ್ಛೇದನ ಎರಡು ಸಾಮಾನ್ಯ ಅನ್ನುವಂತಾಗಿದೆ. ವಿವಾಹ ಆಗುವುದಕ್ಕೂ ಮೊದಲು ಡೇಟಿಂಗ್ ವಿಚಾರವು ಚರ್ಚೆಯಲ್ಲಿ ಇದ್ರೆ, ವಿವಾಹದ ಬಳಿಕ ಕೆಲವೊಮ್ಮೆ ಡಿವೋರ್ಸ್ ಆಗುವ ಮೂಲಕ ಇವರು ಸುದ್ದಿ ಆಗ್ತಾರೆ. ಆದರೆ ಕೆಲವು ವಿಚ್ಛೇದನಗಳು ದಿಗ್ಭ್ರಮೆಗೊಳಿಸುವ ಜೀವನಾಂಶದ ಮೊತ್ತದಿಂದಾಗಿ ಹೆಚ್ಚಿನ ಗಮನ ಸೆಳೆಯುತ್ತವೆ. ಇತ್ತೀಚೆಗೆ ಧನಶ್ರೀ ಹಾಗೂ ಕ್ರಿಕೆಟಿಗ ಯಜುವೇಂದ್ರ ಚಹಲ್ ಕೂಡ ಮದುವೆಯ ಬಂಧನವನ್ನ ಕಡಿದುಕೊಂಡು ಬೇರೆ ಆದ್ರು. ಚಹಲ್ ಅವರು ಬರೋಬ್ಬರಿ 4.75 ಕೋಟಿ ರೂಪಾಯಿ ಪರಿಹಾರದ ಹಣ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಾಲಿವುಡ್ ಇತಿಹಾಸದ ಅತ್ಯಂತ ದುಬಾರಿ ವಿಚ್ಛೇದನಗಳ ಕಡೆಗೊಂದು ಕಣ್ಣು ಹಾಯಿಸೋಣ. ಎಸ್, ಬಾಲಿವುಡ್ ಅಂಗಳದಲ್ಲಿ ವಿವಾಹ ಎಷ್ಟು ಸದ್ದು ಮಾಡುತ್ತೋ ಅಷ್ಟೇ ಜೋರಾಗಿ ಈ ವಿಚ್ಛೇದನ ಅನ್ನೋದು ಸಹ ಸದ್ದು ಮಾಡುತ್ತೆ. ಪ್ರೀತಿಸಿ ಹಿರಿಯರಿಂದ ಒಪ್ಪಿಗೆ ಪಡೆದು ಬದುಕಿನ ಕೊನೆ ಗಳಿಗೆಯವರೆಗೂ ಜೊತೆಯಲ್ಲಿರೋಣ ಎಂದು ಸಪ್ತಪದಿ ತುಳಿದ ಜೋಡಿ ಯಾವುದ್ಯಾವುದೋ ಕಾರಣಗಳಿಂದ ದೂರ ಆಗ್ತಾರೆ. ದುಡ್ಡು ಇರೋ ಮಂದಿಗೆ ಒಂದು ರೀತಿಯ ಫ್ಯಾಷನ್ ಆಗೋಗ್ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನದ ಪ್ರಮಾಣ ಅಂಕಿಅಂಶ ಸಹ ಜಾಸ್ತಿ ಆಗ್ತಿದೆ. ಅದರಲ್ಲೂ ಬಾಲಿವುಡ್ ನಲ್ಲಿ ಪ್ರತಿ ವರ್ಷಕ್ಕೂ ಒಂದಲ್ಲ ಒಂದು ಜೋಡಿ ವಿಚ್ಛೇದನದ ವಿಚಾರದಿಂದ ಮುನ್ನೆಲೆಗೆ ಬರ್ತಿವೆ. ಹೃತಿಕ್ ರೋಷನ್ ಹಾಗೂ ಸುಸಾನೆ ಖಾನ್. ಬಾಲಿವುಡ್ನ ಅತ್ಯಂತ ಚರ್ಚೆಗೆ ಗ್ರಾಸವಾದ ಮತ್ತು ದುಬಾರಿ ವಿಚ್ಛೇದನಗಳಲ್ಲಿ ಒಂದು ಹೃತಿಕ್ ರೋಷನ್ ಮತ್ತು ಸುಸೇನ್ ಖಾನ್ ನಡುವಿನ ವಿಚ್ಛೇದನ. 2000 ಇಸವಿಯಲ್ಲಿ ವಿವಾಹವಾದ ಈ ದಂಪತಿಗಳು 2014ರಲ್ಲಿ ತಮ್ಮ 14 ವರ್ಷಗಳ ದಾಂಪತ್ಯವನ್ನ ಕೊನೆಗಳಿಸಿದ್ರು. ವರದಿಗಳ ಪ್ರಕಾರ ಹೃತಿಕ್ ರೋಷನ್ ಅವರು ಬರೋಬ್ಬರಿ 380 ಕೋಟಿ ರೂಪಾಯಿ ಜೀವನಾಂಶವನ್ನ ಸುಸೇನ್ ಅವರಿಗೆ ನೀಡಿದ್ದಾರೆ. ಇದು ಚಿತ್ರರಂಗದ ದುಬಾರಿ ವಿಚ್ಛೇದನ ಎನಿಸಿಕೊಂಡಿದೆ. ಈಗ ಹೃತಿಕ್ ಅವರು ಸಬಾ ಆಜಾದ್ ಜೊತೆ ಸುತ್ತಾಡ್ತಾ ಇದ್ದಾರೆ. ಇದುವರೆಗೂ ವಿವಾಹ ಸಹ ಆಗಿಲ್ಲ. ಕರಿಷ್ಮಾ ಹಾಗೂ ಸಂಜಯ್ ಕಪೂರ್. ನಟಿ ಕರಿಷ್ಮಾ ಕಪೂರ್ ಹಾಗೂ ಉದ್ಯಮಿ ಸಂಜಯ್ ಕಪೂರ್ ಅವರು 2003ರಲ್ಲಿ ವಿವಾಹ ಆಗಿ 2016ರಲ್ಲಿ ಬೇರೆ ಆದ್ರು. ಎಷ್ಟು ವರ್ಷಗಳ ಸಂಸಾರದಿಂದ ಕರಿಷ್ಮಾ ಅವರು ಜೀವನಾಂಶವಾಗಿ ಬರೋಬ್ಬರಿ 70 ಕೋಟಿ ರೂಪಾಯಿಯನ್ನ ಪಡೆದಿದ್ದಾರೆ. ಜೊತೆಗೆ ದುಬಾರಿ ಮನೆಯನ್ನ ಕೂಡ ಪಡೆದುಕೊಂಡಿದ್ರು. ಮಗುವನ್ನ ಯಾರು ನೋಡಿಕೊಳ್ಬೇಕು ಎಂಬ ಕಾರಣಕ್ಕೆ ಕಿತ್ತಾಟ ನಡೆದಿದ್ದರಿಂದ ಈ ಕೇಸ್ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಆಮಿರ್ ಖಾನ್ ಹಾಗೂ ರೀನಾ ದತ್ತಾ. ಆಮಿರ್ ಖಾನ್ ಹಾಗೂ ರೀನಾ ದತ್ತಾ ಮದುವೆಯಾಗಿ 16 ವರ್ಷಗಳ ಕಾಲ ಒಟ್ಟಿಗೆ ಇದ್ರು. 2002ರಲ್ಲಿ ಇವರು ಬೇರೆ ಆದ್ರು. ಆಮಿರ್ ಖಾನ್ ಅವರು ಬರೋಬ್ಬರಿ 50 ಕೋಟಿ ರೂಪಾಯಿ ಜೀವನಾಂಶವನ್ನ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ಆಮಿರ್ ಆ ಬಳಿಕ ಕಿರಣ್ ರಾವ್ ವಿವಾಹ ಆಗಿ ವಿಚ್ಛೇದನವನ್ನ ಪಡೆದ್ರು. ಆಮಿರ್ ತಮ್ಮ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಅವರಿಗೆ ಇತ್ತೀಚೆಗೆ ಪಾರ್ಟಿಯನ್ನ ನೀಡಿದ್ರು. ಆ ಪಾರ್ಟಿಯ ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಆಮಿರ್ ತಾವೀಗ 3ನೇ ಮದುವೆ ಆಗ್ತಿರುವುದಾಗಿ ಘೋಷಿಸಿದ್ದಾರೆ. ಆಮಿರ್ ಕೈ ಹಿಡಿಯಲಿರುವ 3ನೇ ಹೆಂಡತಿ ಗೌರಿ ಬೆಂಗಳೂರಿನವರು. ಮಲೈಕಾ ಅರೋರಾ ಹಾಗೂ ಅರ್ಬಾಜ್ ಖಾನ್. ಸುಮಾರು 2 ದಶಕಗಳ ದಾಂಪತ್ಯದ ನಂತರ ಮಲೈಕಾ ಅರೋರಾ ಮತ್ತು ಅರ್ಬಾಜ್ ಖಾನ್ 2017ರಲ್ಲಿ ದೂರ ಸರಿದ್ರು. 19 ವರ್ಷಗಳ ಕಾಲ ಸುಖವಾಗಿ ಸಂಸಾರವನ್ನ ನಡೆಸಿ 2017ರಲ್ಲಿ ಬೇರೆ ಆದ್ರು. 10 ರಿಂದ 15 ಕೋಟಿ ರೂಪಾಯಿ ಜೀವನಾಂಶ ಮಲೈಕಾಗೆ ಸಿಕ್ಕಿದೆ ಎಂದು ಹೇಳಲಾಗ್ತಿದೆ. ವಿಚ್ಛೇದನದ ಬಳಿಕ ಸಾಕಷ್ಟು ತೊಂದರೆ ಎದುರಿಸಿದೆ ಅಂತ ಹೇಳಿ ಸ್ವತಃ ಮಲೈಕಾ ಹೇಳಿಕೊಂಡಿದ್ದಾರೆ. ಸೈಫ್ ಹಾಗೂ ಅಮೃತಾ ಸಿಂಗ್ ಅವರಿಂದ ಸೈಫ್ ಅಲಿ ಖಾನ್ ವಿಚ್ಛೇದನ ಪಡೆದ ಪ್ರಕರಣವು ಮತ್ತೊಂದು ಐ ಪ್ರೊಫೈಲ್ ಪ್ರಕರಣವಾಗಿತ್ತು. ಸೈಫ್ ಅಲಿ ಖಾನ್ ಹಾಗೂ ಅಮೃತಾ ಸಿಂಗ್ ಅವರು 2004ರಲ್ಲಿ ಬೇರೆ ಆದ್ರೂ. ಈ ಇತ್ಯರ್ಥದ ಭಾಗವಾಗಿ 5 ಕೋಟಿ ರೂಪಾಯಿ ಜೀವನಾಂಶವನ್ನ ಪಾವತಿಸಿದ್ದಾರೆ. ಇಷ್ಟೇ ಅಲ್ಲ, ಅವರ ಮಕ್ಕಳಿಗೆ 18 ವರ್ಷ ತುಂಬುವವರೆಗೂ ತಿಂಗಳಿಗೆ 1 ಲಕ್ಷ ರೂಪಾಯಿ ನಿರ್ವಹಣೆ ನೀಡೋದಾಗಿ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಈ ರೀತಿಯ ಡಿವೋರ್ಸ್ಗಳಲ್ಲಿ ಪರಿಹಾರದ ಮೊತ್ತವನ್ನ ಹೇಗೆ ನಿರ್ಧರಿಸುತ್ತಾರೆ? ಇದು ಕುತೂಹಲಕರ ಸಂಗತಿ. ಜೀವನಾಂಶದ ಮೊತ್ತ ನೀಡುವಲ್ಲಿ ಆಯಾ ವ್ಯಕ್ತಿಗಳ ಜೀವನ ಶೈಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ಸುಪ್ರೀಂ ಕೋರ್ಟ್ ನಿಯಮದ ಪ್ರಕಾರ ಗಂಡನ ಲೈಫ್ ಸ್ಟೈಲ್ ಹೇಗಿರುತ್ತೋ ಅದೇ ಜೀವನಕ್ಕೆ ಹೆಂಡತಿಯು ಒಗ್ಗಿಕೊಂಡಿರ್ತಾಳೆ. ಇಬ್ಬರಲ್ಲಿ ಒಬ್ಬರಿಗೆ ಬೇಡವಾದ್ರೂ ಈ ನಿರ್ಧಾರಕ್ಕೆ ಮುಂದಾಗೋದು ಆಗ ಗಂಡನ ಮನೆಯಲ್ಲಿ ಯಾವ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರ್ತಾಳೋ ಅದೇ ರೀತಿಯ ಜೀವನದ ಸಲುವಾಗಿ ದೊಡ್ಡ ಮೊತ್ತವನ್ನ ಜೀವನಾಂಶವಾಗಿ ಗಂಡ ಕೊಡಬೇಕಾಗ್ತದೆ ಅಂತ ಹೈಕೋರ್ಟ್ನ ಲಾಯರ್ ಆದಂತಹ ರಾಜಲಕ್ಷ್ಮಿ ಅಂಕಲಗಿ ಅಭಿಪ್ರಾಯ ಪಡ್ತಾರೆ.
ಒಟ್ಟಾರೆ ಇವೆಷ್ಟು ಬಾಲಿವುಡ್ ಕಂಡ ಅತ್ಯಂತ ದುಬಾರಿ ವಿಚ್ಛೇದನಗಳು. ಬಾಲಿವುಡ್ನಲ್ಲಿ ಮದುವೆಯಾಗಿ ಕೊನೆಯವರೆಗೂ ಜೊತೆಗೆ ಇದ್ದವರು ಹೇರಳವಾಗಿದ್ದಾರೆ. ಹಾಗೆಯೇ ಮದುವೆಯ ಸಂಬಂಧ ಕಹಿ ಎನಿಸಿ ಅಥವಾ ಸಾಕು ಎನಿಸಿ ದೂರವಾದವರು ಹೇರಳವಾಗಿದ್ದಾರೆ. ಎಲ್ಲವೂ ಜೀವನವನ್ನ ಅವರವರು ಪರಭಾವಿಸಿದ ರೀತಿಯನ್ನ ತೋರಿಸ್ತದೆ. ಮದುವೆ ಅನ್ನೋದು ಜನ್ಮಾಂತರದ ಬಂಧನ ಎನ್ನುವ ನಂಬಿಕೆ ಈಗ ಇಲ್ಲವಾಗ್ತಾ ಇದೆ. ಅದೇನಿದ್ರೂ ಇಬ್ಬರ ಹೊಂದಾಣಿಕೆಯ ಬದುಕು ಎನ್ನಲಾಗ್ತಾ ಇದೆ. ಬಾಲಿವುಡ್ ನಲ್ಲಿ ಲಿವಿಂಗ್ ಟುಗೆದರ್ ಕೂಡ ಬಹಳ ಜನಪ್ರಿಯವಾಗಿದೆ. ಗಂಡು ಮತ್ತು ಹೆಣ್ಣು ಇಬ್ಬರು ದುಡಿದು ಹೇರಳ ಸಂಪತ್ತನ್ನ ಸಂಗ್ರಹಿಸುವ ಪ್ರಕರಣದಲ್ಲಿ ಮದುವೆ ಅನ್ನೋದು ಇಬ್ಬರಿಗೂ ಅಗತ್ಯವಾಗಿದ್ರೆ ಮಾತ್ರ ಬಾಳಿಕೆ ಬರುತ್ತದೆ. ಇಲ್ಲವಾದಲ್ಲಿ ಡಿವೋರ್ಸ್ ಸಾಮಾನ್ಯ ಎನ್ನುವಂತಾಗುತ್ತದೆ.